Hello students, welcome back to Statistics by Savita. ಇಲ್ಲಿ ಇನ್ನೊಂದು ಕ್ವಶನ್ ವೆರಿ ಇಂಪಾರ್ಟೆಂಟ್ ಫಾರ್ 5 marks ಕ್ವಶನ್, ಕಂಪಲ್ಸರಿ ಕ್ವಶನ್. PUC ಫಸ್ಟ್ ಇಯರ್ ಅಲ್ಲಿ ಇಂಟರ್ಪೋಲೇಷನ್ ಅಂಡ್ ಎಕ್ಸ್ಟ್ರಾಪೋಲೇಷನ್ ಸೆಕ್ಷನ್ ಸಿ ಅಲ್ಲಿ ನಾನು ನಿಮ್ಗೆ ಅಸೋಸಿಯೇಷನ್ ಆಫ್ ಅಟ್ರಿಬ್ಯೂಟ್ಸ್ ಒಂದು, ಇಂಟರ್ಪೋಲೇಷನ್ ಎಕ್ಸ್ಟ್ರಾಪೋಲೇಷನ್, ಯಾರು ಅದನ್ನ ಮಿಸ್ ಮಾಡಬೇಡ್ರಿ ಕ್ವಶನ್. ಯಾಕಂದ್ರೆ ಇರೋದು ಅವೆರಡು ಕ್ವಶನ್ ನಿಮ್ಗಲ್ಲಿ ಈಸಿ ಇದೆ, ಒಂದೇ ಫಾರ್ಮುಲಾ ಇದೆ. ಒಂದು ಫಾರ್ಮುಲಾ ಮಾತ್ರ ಅಪ್ಲೈ ಮಾಡಿಬಿಟ್ಟು ನೀವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು ಇಂಟರ್ಪೋಲೇಷನ್ ಮತ್ತು ಎಕ್ಸ್ಟ್ರಾಪೋಲೇಷನ್ ಅನ್ನ. ಓಕೆ, ಇದರಲ್ಲಿ ಇದು 6 marks ಕ್ವಶನ್ ಬರುತ್ತೆ ನಿಮ್ಗೆ. 6 ಅಂತಂದ್ರೆ 1 mark 1 ಕ್ವಶನ್ ಮತ್ತೆ 5 mark 1 ಕ್ವಶನ್ ಇಲ್ಲಿ. ಓಕೆ, ಇಲ್ಲಿ ನೋಡಿದಾಗ ಇದರಲ್ಲಿ ಇಂಟರ್ಪೋಲೇಷನ್ ಅಂಡ್ ಎಕ್ಸ್ಟ್ರಾಪೋಲೇಷನ್, ಓಕೆ, ದ 6 marks ಕ್ವಶನ್, 1 mark 1 ಕ್ವಶನ್ ಅಂಡ್ 5 mark is a 1 ಕ್ವಶನ್. ಓಕೆ, ದೆನ್ ಯು ಹ್ಯಾವ್ ಟು ಸಾಲ್ವ್ 5 marks 1 ಕಂಪಲ್ಸರಿ ಇರೋದ್ರಿಂದ ನಿಮ್ಗೆ ಅಲ್ಲೆಲ್ಲೋ ಮೀನ್, ಮೀಡಿಯನ್, ಮೋಡ್, ಸೆಂಟ್ರಲ್ ಟೆಂಡೆನ್ಸಿಯಲ್ಲಿ ಯಾವುದು ಎಲ್ಲ ಪರ್ಫೆಕ್ಟ್ ಇದ್ರೆ ಮಾತ್ರ ಅಲ್ಲಿಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ನೀವು. ಇಲ್ಲಾಂದ್ರೆ ಅಲ್ಲಿ ಏನೋ ಮಿಸ್ ಆಗ್ಬಿಟ್ರೆ ಅದಕ್ಕೆ ಇದನ್ನ ಪರ್ಫೆಕ್ಟ್ ಮಾಡ್ಕೊಂಡ್ಬಿಟ್ರೆ ಈಸಿ ಆಗ್ಬಿಡತ್ತೆ ನಿಮಗೆ ಮಾಡ್ಲಿಕ್ಕೆ ಕ್ಯಾಲ್ಕುಲೇಷನ್. ಈಗ ಸ್ಕೋರ್ ಮಾಡ್ಬೇಕನ್ನೋರು ಇದು ಒಂದಿಷ್ಟು ಕ್ವಶನ್ಸ್ ಅನ್ನ ಪರ್ಫೆಕ್ಟ್ ಆಗಿ ಮಾಡ್ಕೊಂಡ್ಬಿಡ್ಬೇಕಲ್ಲಿ. ಓಕೆ, ಈಗ ಇಂಟರ್ಪೋಲೇಷನ್, ವಾಟ್ ಈಸ್ ಇಂಟರ್ಪೋಲೇಷನ್ ಅಂತ ಕೇಳಿದಾಗ ಯು ಹ್ಯಾವ್ ಟು ರೈಟ್ ದ ಪ್ರೊಸೀಜರ್ ಆಫ್ ಎಸ್ಟಿಮೇಟಿಂಗ್ ದ ಮಿಸ್ಸಿಂಗ್ ವ್ಯಾಲ್ಯೂ ಆಫ್ y ಫಾರ್ ಅ ಗಿವನ್ ವ್ಯಾಲ್ಯೂ ಆಫ್ x ವೇರ್ x is within the limits x0 to xn. Okay, when estimating a y value, okay, for a given value of x, where x is within the value from x0 to xn, it is in between, we have to calculate the estimating the y value. That is called as a interpolation. The extrapolation is outside the range of this x0 to xn, but the value of y is to be estimated for a value of x which is outside the limits of x0 to xn. ಇವೆರಡು ಫಾರ್ಮ್ ಇದನ್ನ ಇಲ್ಲಿ ಡೆಫಿನಿಷನ್ ಬಹೆಟ್ ಮಾಡ್ಕೊಂಡ್ಬಿಡಿ. ಡೆಫಿನಿಷನ್ ಒಂದು, ಇಂಟರ್ಪೋಲೇಷನ್ ಅಂದ್ರೆ ಇನ್ ಬಿಟ್ವೀನ್ x0 to xn we are calculating a y value. Okay, outside the range from x0 to xn, y value estimating outside, that is called as a extrapolation. Okay, then what are the assumptions of interpolation and extrapolation? ಇದೊಂದು ಸ್ವಲ್ಪ ರೀಡ್ ಮಾಡ್ರಿ, ಯಾಕಂದ್ರೆ ಇಲ್ಲಿ 1 mark ಕ್ವಶನ್ ಇರೋದ್ರಿಂದ ನಿಮ್ಗೆ ಯಾವ್ದಾದ್ರು ಇಲ್ಲೊಂದು the method of interpolation is a graphical method and algebraic method. Here the binomial expansion method you are studying. Okay, the binomial expansion method, in that binomial expansion y minus 1 to the power n is equals to 0. y minus 1 to the power n is equals to 0. ಇದನ್ನು ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ಇಲ್ಲಿ ನಾವು ತಗೊಳ್ಳೋದು ಪಾಸ್ಕಲ್ ಟ್ರಯಾಂಗಲ್ ಅನ್ನು ತಗೊಂಡಾಗ ನೋಡಿ ಇಲ್ಲಿ ಜಸ್ಟ್ ಐ ವಿಲ್ ಶೋ ಯು ದ ಪಾಸ್ಕಲ್ ಟ್ರಯಾಂಗಲ್, ಹೌ ಟು ಟೇಕ್ ಅಂಡ್ ಹೌ ಟು ಕ್ಯಾಲ್ಕುಲೇಟ್. ಓಕೆ, ಹಿಯರ್ just you are taking as a Pascal triangle. One, 2. You have to add it as a 1 plus 1 and again the end both 1 only. 1, 3, 1. 1, 4, 6, 4, 1. Okay, 1, that is 5, 10, again 10, 5 and 1. That's it goes. ನಿಮ್ಗಿಲ್ಲಿ 6 ಬರ್ಬೋದು, 5 ಬರ್ಬೋದು, 4 ಬರ್ಬೋದು. ಈಗ ಲಾಸ್ಟ್ ನಾನು ಇಲ್ಲಿ 6 ವರೆಗೂ ಮಾಡ್ತೀನಿ. 1 plus 5 that is a 6, 5 plus 10 that is a 15, 20, 15, 6 and 1. Okay, this is, ಇಲ್ಲಿ ನಾನು ಹೇಳಿದೆ binomial expansion method ಅಲ್ಲಿ take a y minus 1 to the power n is equals to 0. Then you have to take it as a y minus 1 to the power n. n ಅಂದ್ರೆ ಇಲ್ಲಿ 1 ತಗೊಳ್ತೀರಾ, ಅಂದ್ರೆ ಇಲ್ಲಿ 0 is equals to, that is a y0 only. Here this is as a y minus 1 to the power 1. This is y minus 1 to the power 2, y minus 1 to the power 3, y minus 1 to the power 4. This is very very important. ನಿಮಗೆ 4 ಯಾವುದು 5 ಯಾವುದು ಅಂತ ಅಲ್ಲಿ ಗೊತ್ತಾಗಬೇಕಲ್ಲ, ಅದಕ್ಕೆ ಹಾಕ್ತಾ ಇದ್ದೀನಿ ಇದನ್ನ. y minus 1 to the power 5 and y minus 1 to the power that is a 6. Okay, how to take a formula?
this is 1 of y0. Okay, this is 1 of y1 minus that is 1 of 1 into y0. ಅಂದ್ರೆ ಪ್ಲಸ್ ಇದ್ದು ಪ್ಲಸ್ ಮೈನಸ್. ಇಲ್ಲಿ ಇದು ಬೇಡ, ಇವೆರಡು ಬೇಡ. ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ನಮಗೆ y2 ಅಂದಿವಲ್ಲ, ಇಲ್ಲಿ 1 y2 ಮೈನಸ್, ಯಾಕಂದ್ರೆ ಇಲ್ಲಿ ಪ್ಲಸ್ ಐತಿ, ಪ್ಲಸ್ ಇಂದ ಸ್ಟಾರ್ಟ್ ಆಗೈತಿ, ಮೈನಸ್ 2y1 ಪ್ಲಸ್ y0. ಓಕೆ, ನಾ ಲಾಸ್ಟಿಗೆ ಇದು ಫಾರ್ಮುಲಾ ಬರಿತೀನಿ. ಜಸ್ಟ್ ಐ ಆಮ್ ಫಿಲ್ಲಿಂಗ್ ಇಟ್. ಇದನ್ನೇ ತಗೊಂಡ್ಬಿಟ್ಟು ನಾನು ಫಾರ್ಮುಲಾ ಜಸ್ಟ್ ಐ ಆಮ್ ರೈಟಿಂಗ್ ಅಗೇನ್ ಇಫ್ ಯು ಹ್ಯಾವಿಂಗ್ ಅ ಕನ್ಫ್ಯೂಷನ್. 1y3 3 ಇದ್ದ ಇದು ಮೈನಸ್, ಇಲ್ಲಿ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ 3y2 ಪ್ಲಸ್ 3y1 ಮೈನಸ್ y0. ಓಕೆ, ದಟ್ಸ್ ಇಸ್ ಈಕ್ವಲ್ಸ್ ಟು 0. ಇಲ್ಲೆಲ್ಲವೂ 0 ಬರ್ತದೆ. ಈಕ್ವಲ್ ಟು 0 ಈಕ್ವಲ್ ಟು 0 ಈಕ್ವಲ್ ಟು 0 ಬರುತ್ತಲ್ಲಿ. ದೆನ್ 1y4 ಮೈನಸ್ y3 ಪ್ಲಸ್ y2 minus y1 plus y0. ಓಕೆ ಸ್ಟೂಡೆಂಟ್ಸ್, ಈಗ ಗೊತ್ತಾಗ್ಲಿಕ್ಕೆ ಅನ್ಕೊಳ್ತೀನಿ ನಾನು. 1y5 minus 5y4 ಓಕೆ ಪ್ಲಸ್ y3 minus 10y2 plus y1 minus y0. The same way you have to go on writing this also. ಹಿಂಗ ಬರೀತಾ ಹೋಗ್ತೀರಾ ನೀವು. 1y6 ಇಲ್ಲಿ ಪ್ಲಸ್ ಐತಿ, ಮೈನಸ್ ಬೇಕಂದ್ರೆ ಫಸ್ಟ್ ನೀವು ಕೊಟ್ಕೊಂಡ್ಬಿಡ್ರಿ. ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್. ಓಕೆ, ಈಗ y6 y5 y4 y3 y2 y1 y0. Okay, then what is the formula of y minus 1 to the power 5? 1 mark question. Then you have to write it as a y minus 1 to the power 5. y5 1 y5 ಅಂದ್ರೂ ಅಷ್ಟೇ, y5 ಅಂದ್ರೂ ಅಷ್ಟೇ. ಓಕೆ, ಇಂಟು ಮೈನಸ್ 5y4 ಪ್ಲಸ್ 10y3 ಮೈನಸ್ 10y2 ಪ್ಲಸ್ 5y1 minus y0. That is equals to 0. Got it? Got the formula ನೋಡಿ, ಎಷ್ಟು ಈಸಿಯಾಗಿ ಇದನ್ನ ಪಾಸ್ಕಲ್ ಟ್ರಯಾಂಗಲ್ ಅಲ್ಲಿ ನಾವು ಫಾರ್ಮುಲಾನ ಹೊರಗೆ ತಕೊಂಡು ಬರ್ದಿದ್ದೀನಿ ನಾನಿಲ್ಲಿ. ನೀವು ಇದೇ ರೀತಿ y minus 1 to the power 6, y minus 1 to the power 4, y minus 1 to the power 3, ಇಲ್ಲಿ ಇದನ್ನ y minus 1 to the power 0 ಮತ್ತೆ 1 ಅನ್ನು ನಿಮ್ಗೆ 1 ಮಾರ್ಕ್ ಅಲ್ಲಿ ಕೇಳ್ಬೋದು. ಅಪ್ ಟು 2 ಮಟ 1 ಮಾರ್ಕ್ ಅಲ್ಲಿ ಕೇಳ್ಬೋದು. ಯು ಹ್ಯಾವ್ ಟು ಬಿ ಪಾಸ್ಕಲ್ ಟ್ರಯಾಂಗಲ್ ಹಾಕೊಂಡ್ಬಿಟ್ರೆ ನಿಮಗೆ ಫಾರ್ಮುಲಾ ಬಂದಂಗಲ್ಲೇ. ಓಕೆ, ಆಫ್ಟರ್ ದಿಸ್ ಈಗ ಒಂದೊಂದು ಒಬ್ಬೊಬ್ರು ಇದು ನೋಡಿದ ತಕ್ಷಣ ತಿಳಿಯೋದಿಲ್ಲ ಏನಿದೆ ಇದು ಅಂತ ಅನ್ಕೊಂಡ್ಬಿಡ್ತೀರಾ. ಬಟ್ ಇದರಲ್ಲಿ ಹೆಂಗ್ ಮಾಡಿದಾರೆ ಅಂತ ಹೋದಾಗನೇ ಅಲ್ಲಿ ಗೊತ್ತಾಗೋದು ಹೆಂಗ್ ತಗೊಳ್ತಾ ಇದ್ದೀವಿ ಅಂತ. ಓಕೆ, ದೆನ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಅ ಎಕ್ಸಾಂಪಲ್. ಓಕೆ, ಹಿಯರ್ ಐ ವಿಲ್ ಟೇಕ್ ಇಟ್ ಆಸ್ ಅ ಸೆಕೆಂಡ್ ಎಕ್ಸಾಂಪಲ್. ಫಸ್ಟ್ ಎಕ್ಸಾಂಪಲ್ ಪಾಯಿಂಟ್ ಅಲ್ಲಿ ಇದೆ, ಡೆಸಿಮಲ್ ಪಾಯಿಂಟ್ ಅಲ್ಲಿ ಬೇಡ. ಇಲ್ಲಿ ಸೆಕೆಂಡ್ ಎಕ್ಸಾಂಪಲ್ ತಗೊಳ್ತೀನಿ ನೋಡ್ರಿ. ಯೂಸ್ ದ ಬೈನಾಮಿಯಲ್ ಎಕ್ಸ್ಪಾನ್ಷನ್ ಮೆಥಡ್ ಟು ಅಸರ್ಟನ್ ದ ಮೋಸ್ಟ್ ಲೈಕ್ಲಿ ಇಂಡೆಕ್ಸ್ ನಂಬರ್ ಫಾರ್ ದ ಇಯರ್ 1983. Okay, then you have to take it as year, example 2, then index number 1981, 82, 83, 84, 85. Okay, what are the value? 100, 107, dash, question mark, 157 and 212. Okay, this is given in the question. ಇದೊಂದು ಕ್ವಶನ್ ನಿಮಗೆ 5 ಮಾರ್ಕ್ಸ್ಗೆ ಕಂಪಲ್ಸರಿ ಈ ರೀತಿ ಬರುತ್ತೆ. ಓಕೆ, ಈಗ ನಾವು ಇಂಟರ್ಪೋಲೇಟೆಡ್ ವ್ಯಾಲ್ಯೂ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಆಸ್ ಅ y ವ್ಯಾಲ್ಯೂ ಫಾರ್ ಗಿವನ್ x. ಓಕೆ, ಇನ್ ಬಿಟ್ವೀನ್ 81 to 85, x0 to xn. ಓಕೆ, ಇಲ್ಲಿಂದ ಇಲ್ಲಿವರೆಗೂ ಎಷ್ಟಿದೆ ಅಲ್ಲ ಅದನ್ನ ತಗೊಳ್ಬೇಕು ನಾವಿಲ್ಲಿ. ಇದು ಕ್ಯಾಲ್ಕುಲೇಷನ್ ಮಾಡ್ತಾ ಇರೋದನ್ನ ತಗೊಳಂಗಿಲ್ಲ. ಅಲ್ಲಿ ಮಕ್ಕಳು ನಾನು ಕಾಲೇಜಲ್ಲಿ ಹೇಳ್ತಿರುವಾಗ ಕನ್ಫ್ಯೂಷನ್ ಆಗ್ಬಿಡ್ತಾರೆ, ಇದನ್ನ ತಗೊಳ್ತಾರೆ. ಅದು ತಗೋಬೇಡ್ರಿ. ಇಲ್ಲಿದು ಇಲ್ಲಿ ಲಾಸ್ಟ್ ಯಾವ್ದಿರುತ್ತಲ್ಲ ಅದನ್ನ ತಗೊಳ್ಳಿ. ಇಲ್ಲಿ y0, y1, y2, y3, y4. ಓಕೆ, ದೆನ್ ವಾಟ್ ಯು ಹ್ಯಾವ್ ಟು ಟೇಕ್ ಇಟ್
y minus 1 to the power 4. Okay. Y minus 1 to the power 4, how to take the formula? This one. Okay. y4 minus 4y3 plus 6y2 minus 4y1 plus y0 is equals to a 0. Okay. Then what is a y4? Y4, if have to take it as a 212. Okay. Then minus 4 into y3. ಇದಕ್ಕೆ ಸರಿಸ್ಬಿಡ್ತೀನಿ ನಾನಿಲ್ಲಿ, ಕ್ಲಿಯರ್ ಆಗಲ್ಲ. 4 into, what is the y3 value? 157 plus 6y2 as it is minus 4 y1 is a 107 plus 100 is equals to 0. Okay. Then 212 as it is minus 4 into 157, that is given in the textbook, that I take it 628 plus 6y2 minus 4 into 107. 4 into 107 is a 428. 428 plus 100 is equals to 0. Then you have to, this 212 minus 628 minus 428 plus 100 plus 6y2, that is equals to a 0. Then that is a 6y2 minus 744 is equals to 0 it comes. Then 6y2 is equals to 744. y2 is equals to 744 divided by 6. That is equals to a 124 is the answer. The y2 answer is 124. Okay students, ನೋಡಿಲಿ ಕ್ಯಾಲ್ಕುಲೇಷನ್ ಏನಾದರೂ ತಿಳಿದಿಲ್ಲ ಅಂದರೆ ನೀವು ಕಮೆಂಟ್ ಮಾಡಿ. ಇದರಲ್ಲಿ ಇದು ಎಷ್ಟು ಕ್ಲಿಯರ್, ಒಂದು ಸ್ವಲ್ಪ ಟ್ರಿಕ್ಕಿ ಅನ್ನಿಸ್ತದೆ, ಬಟ್ ಫಾರ್ಮುಲಾ if you go on writing, if you are calculating some more examples, you will become a perfect in that. The same type of examples they will ask in the exam. Okay, ನೋಡಿ ನನಗೆ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಒಂದು ಕ್ವಶನ್ ಇದೆ. ಇಲ್ಲಿ interpolate the production for 2012 from the following data. Year and production is given. ಎಷ್ಟು ಈಸಿ, 2010, 11, 12, 13, 14 ಈಸಿಯಾಗಿ ಮಾಡ್ಬೋದು. y0, y1, y2, y3, y4. y4 ಫಾರ್ಮುಲಾ ಹಾಕ್ತೀರಾ, ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಬರೀ ಬಾಯಲ್ಲೇ ಮಾಡ್ಬೋದು ನೀವು, ವಿದೌಟ್ ಯೂಸಿಂಗ್ ಕ್ಯಾಲ್ಕುಲೇಟರ್. ಯು ಹ್ಯಾವ್ ಟು ಡೂ ಇಟ್. ಸಿಂಗಲ್ ವ್ಯಾಲ್ಯೂಸ್ ಇಸ್ ಗಿವನ್, ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಇಟ್ ಈಸಿಲಿ. Okay, this is interpolation and extrapolation. If you are getting any confusion in that, comment me. ನೀವು ಇದ್ರೊಳಗೆ ಏನಾರ ಕನ್ಫ್ಯೂಷನ್ ಇದ್ರೆ ಕಮೆಂಟ್ ಮಾಡಿ. ಇದರಲ್ಲಿ ನೀವೆಲ್ಲ ಎಕ್ಸಸೈಸ್ ಸಮ್ಸು ಮತ್ತೆ ಎಕ್ಸಾಂಪಲ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಸಾಕು. ಇದು ಅದರಲ್ಲಿ ಇರೋದು ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದು ಮಾತ್ರ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಸಾಕು. ಅದರಲ್ಲಿ ಇದೆ ಕ್ವಶನ್ ಬರೋದು ನಿಮ್ಗೆ ಎಕ್ಸಾಮ್ ಅಲ್ಲಿ, ಬೇರೆ ಅದನ್ನ ಬಿಟ್ಟು ಬರಲ್ಲ ಕ್ವಶನ್. ನಿಮ್ಗೆ ಒಂದ್ ಸ್ವಲ್ಪ ವ್ಯಾಲ್ಯೂಸ್ ಚೇಂಜ್ ಆಗ್ಬೋದು, ಬಟ್ ಅದನ್ನ ಅದೇ ಟೈಪ್ ಕ್ವಶನ್ ಮಾತ್ರ ಅಲ್ಲಿ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. Okay students, thank you for watching the video. Subscribe, like and comment the video.